ಅಲ್ವಾ, ಯಂತ್ರಗಳು ಮಾಡೋ ಕೆಲಸನೇ ಬೇರೆ ಇದೆ. ಇವ್ರಿಗೇನಾಗಿದೆ, ಕಾಂಗ್ರೆಸ್ಸಿನ ಗೌರ್ಮೆಂಟ್ ಒಳ್ಳೆ ಯೋಜನೆಯ ಹೊಟ್ಟೆ ಉರಿಗ ಅಥವಾ ಅದನ್ನ ಅವ್ರಿಗೆ ನಾಲೆಡ್ಜ್ ಇದ್ರ ಕಾರಣಕ್ಕೋಸ್ಕರ ಅದು ರದ್ದು ಮಾಡ್ತಿದ್ದಾರೆ ಹೊರತು ಇದ್ರ ವಿರುದ್ಧವಾದ ಏನು ಈಗಾಗಲೇ ಜನಜಾಗೃತಿ ಮೂಡಿಸ್ಬೇಕಾಗಿದೆ. ಎಲ್ಲರೂ ಕರ್ತವ್ಯ ಏನಿದೆ. ಬಿಜೆಪಿ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಡವ್ರಿಗೆ ಊಟ ಅಲ್ಲ, ಶ್ರೀಮಂತರಿಗೆ ಅವರು ಏನ್ ಹೇಳ್ತಾರೆ, ಅದನ್ನ ಬಡವ್ರಿಗೆ ಬೇಕಾಗಿರೋದು ಒಂದು ಅನ್ನ ಸಾಂಬಾರು ಸಿಕ್ಕಿರೋ ಸಾಕು. ಬಡವ್ರಿಗೆ ಅನ್ನ ಸಾಂಬಾರು ಕೊಡಕ್ ರೆಡಿ ಇಲ್ಲ ಬಿಜೆಪಿನವರು. ಅದೇ ಅನಿಲ್ ಅಂಬಾನಿ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡಕ್ ತಯಾರಾಗಿದ್ದಾರೆ. ಸೊ ನಾವು ಆಲ್ರೆಡಿ ಏನಾಗ್ಬಿಟ್ಟಿದೆ, ಈಗ ಎಲ್ಲವೂ ಸಹ ಖಾಸಗಿ ಮಾಡಾಯ್ತು. ವಿಮಾನಗಳು ನಿಲ್ದಾಣಗಳು ಖಾಸಗಿ ಮಾಡಾಯ್ತು, ರೈಲ್ವೆಗಳು ಖಾಸಗಿ ಮಾಡಾಯ್ತು, ಇಂಡಸ್ಟ್ರಿಯಲ್ ಇವೆಲ್ಲವೂ ಖಾಸಗಿ ಕೊಟ್ಟು, ಈ ನಮ್ಮ ಅಶೋಕನ್ನು ಸಹ ಹೋಟೆಲ್ ಅಶೋಕ್ ಅಂತ ಸಹ ನಾವು ಕಟ್ಟಿದಂತ ಹೋಟೆಲ್ನು ಸಹ ಖಾಸಗಿಯಾಗಿ ವರ್ಗಾವಣೆ ಮಾಡ್ಬಿಟ್ಟು. ಇದು ಹೀಗಾಗಿ ಬಿಜೆಪಿ ದೇಶಕ್ಕೆ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಇದ್ರ ಪರವಾಗಿ ನಿಜವಾಗ್ಲೂ ಜನಜಾಗೃತಿ ಬೆಳಬೇಕಾಗಿರ್ತಕ್ಕಂಥ ದಲಿತರ ಮಕ್ಕಳುಗಳು, ರೈತರ ಮಕ್ಕಳುಗಳು, ಹಿಂದುಳಿದ ವರ್ಗದವರು ಇವರೆಲ್ಲವೂ ಸಹ ಸೇರ್ಕೊಂಡು ಬಿಜೆಪಿ ವಿರುದ್ಧವಾಗಿ ನಿಲ್ಲಬೇಕಾದ ಅನಿವಾರ್ಯ ಬಂದಿದೆ. ನರೇಂದ್ರ ಮೋದಿ ಅವರು ಧಿಕ್ಕಾರ ಕೂಗಬೇಕಾದ ಅನಿವಾರ್ಯ ಬಂದಿದೆ. ನರೇಂದ್ರ ಮೋದಿ ಅವರ ಅಡ್ಮಿನಿಸ್ಟ್ರೇಟಿವ್ ಕ್ಲೋಸ್ ಮಾಡಬೇಕಾದ